ನಗರದ ಇದೊಂದು ಹೃದಯ ಭಾಗ ಇದ್ದಂಗಿದೆ. ಇದು ಸಕಲೇಶಪುರದ ಐತಿಹಾಸಿಕವಾದಂಥ ಸ್ಟೇಟ್ ಬ್ಯಾಂಕ್, ಭಾರತೀಯ ಸ್ಟೇಟ್ ಬ್ಯಾಂಕ್ ಇದು ಬ್ಯಾಂಕ್ ಇದೆ. ಎದುರುಗಡೆ ಕರ್ನಾಟಕ ಬ್ಯಾಂಕ್ ಇದೆ, ಪಕ್ಕದಲ್ಲಿ HDFC ಬ್ಯಾಂಕ್ ಇದೆ. ಸೊ ಅದರ ಪಕ್ಕದಲ್ಲಿ ಸಕಲೇಶಪುರ ರಿಯಲ್ ಎಸ್ಟೇಟ್ ಇರ್ಬೋದು. ಒಂದು ಹೃದಯ ಸ್ಥಾನ. ಅದ್ರ ಜೊತೆಗೆ ನೀವು ನೋಡ್ಬೋದು ಅಲ್ಲಿ ಪುರಸಭೆ ಇದೆ, ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಹಿಂಭಾಗ, IB, ಅದರ ಹಿಂಭಾಗದಲ್ಲಿ ತಾಲೂಕು ಆಫೀಸು. ಇದೊಂದು ಸಕಲೇಶಪುರದ ಹೃದಯ ಭಾಗ. ಎಲ್ಲ ದಾಖಲೆಗಳು ಮತ್ತು ಎಲ್ಲ ವ್ಯವಹಾರಗಳು ನಡೆಯೋದಿಲ್ಲ. ಈಗ ಇಲ್ಲಿ ಒಂದು ಫುಡ್ ಕೋರ್ಟ್ ಮಾಡೋಕ್ಕೆ ಹೊರಟಿದ್ದಾರೆ. ಇದು ನೋಡಿ, SBIನ ಒಂದು ಐತಿಹಾಸಿಕವಾದಂಥ ಜಾಗ, ಬಿಲ್ಡಿಂಗ್ ಕಟ್ಟಡದ ಪಕ್ಕದಲ್ಲಿದೆ. ಇದು ಫುಡ್ ಕೋರ್ಟು. ಫುಡ್ ಕೋರ್ಟಿನ ಉದ್ದ ಒಂದು 15 ಅಡಿ ಅಗಲ ತೊಗೊಂಡಿದ್ದಾರೆ. ಆ ಕಟ್ಟೆಯಿಂದ ಕೇವಲ 20 ಅಡಿಯಲ್ಲಿ ಈ ರಸ್ತೆಯ ಮಧ್ಯಭಾಗ ಬರುತ್ತೆ. ಸೊ ಅಂದರೆ ಇದು ನ್ಯಾಷನಲ್ ಹೈವೇ, ಈಗಲೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ಹಾಕಿದರೂ ಕೂಡ ಇಲ್ಲಿ ವಾಹನಗಳ ದಟ್ಟಣೆ ಅದೇ ಇದೆ. ಮತ್ತು ವಿಶೇಷವಾಗಿ ಈ ತಾಲೂಕು ಆಫೀಸಿಂದ ಹಿಡಿದು ಈ ಎಲ್ಲ ಕಚೇರಿ ಬ್ಯಾಂಕ್ಗಳಿಗೆ ಬರೋರಿಗೆ ನಿಲ್ಲಕ್ಕೆ ಜಾಗ ಇರೋದು ಇದೇ ಜಾಗ. ಈ ಜಾಗನ ಫುಡ್ ಕೋರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಧಿಕಾರಿಗಳು ತಗೊಂಡಂಥ ನಿರ್ಣಯ ಅಲ್ಲ ಇದು. ಮಾನ್ಯ ಶಾಸಕರು, ಈ ಕ್ಷೇತ್ರದ ಶಾಸಕರು ಸಿಮೆಂಟ್ ಮಂಜು ಅವರು ಇದೊಂದು ದೊಡ್ಡ ಸಾಧನೆ ಅಂತ ತೊಗೊಂಡ್ಬಿಟ್ಟಿದ್ದಾರೆ. ಮಾಡೋಕ್ಕೆ ತುಂಬ ಕೆಲಸಗಳಿದೆ. ಆದರೆ ಯಾರನ್ನೂ ಹಿರಿಯರನ್ನ ಪರಿಗಣಿಸಲ್ಲ, ಯಾರು ಕೂಡ ತಿಳುವಳಿಕೆ ಇರೋರ ಜೊತೆ ಕೇಳಲ್ಲ, ಅಧಿಕಾರಿಗಳ ಮಾತು ಕೇಳಲ್ಲ, ಹಿರಿಯರ ಮಾತು ಕೇಳಲ್ಲ. ಇವ್ರಿಗೂ ಕೂಡ ದೂರದೃಷ್ಟಿದಿಲ್ಲ. ಇದಕ್ಕೊಂದು ಫುಡ್ ಕೋರ್ಟ್ ಮಾಡಿದರೆ ಇಲ್ಲಿ ಸುಮಾರು ಒಂದು 20 ಫುಡ್ ಕೋರ್ಟ್ಗಳು ಬರ್ತವೆ. ಇದಕ್ಕೆ 20 ಫುಡ್ ಕೋರ್ಟ್ಗಳಿಗೆ ಜನ ಬಂದರೆ, ವೆಹಿಕಲ್ ಬಂದರೆ ಇಲ್ಲಿ ಅಪಘಾತ ಖಂಡಿತ. ಯಾರೇ ಹಿರಿಯರು ಹೇಳಿದರೂ ಕೂಡ ಇದನ್ನು ಕೇಳೋ ಸ್ಥಿತಿ ಇಲ್ಲ. ಇಂಥ ಪರಿಸ್ಥಿತಿನ ನೋಡಿದಂಥ ನಾಗರಿಕರು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ತಪ್ಪು ದಾರಿಗೆ ಹೋದಾಗ ಸರಿಪಡಿಸೋದು ನಮ್ಮ ಕೆಲಸ. ನಾವು ಇಲ್ಲಿ ಬಾಲರಾಜ್ ಅವರು, ನಮ್ಮ ಸ್ನೇಹಿತರು, ಸನಾತನ ಟ್ರಸ್ಟ್ನ ಸ್ನೇಹಿತರಿದ್ದಾರೆ, ಇಲ್ಲಿ ಲೋಕೇಶ್ ಅವರಿದ್ದಾರೆ, ಸಂದೇಶ್ ಅವರಿದ್ದಾರೆ, ಮತ್ತು ನಮ್ಮ ಎಲ್ಲ ಸ್ನೇಹಿತರುಗಳು ಇಲ್ಲಿದ್ದಾರೆ, ಪಬ್ಲಿಕ್ಕು ಕೂಡ ಇಲ್ಲಿದ್ದಾರೆ. ನಾವು ಕೇಳೋದಿಷ್ಟೇ, ಯಾಕ್ರಿ ಇಂಥ ಹುಡುಗಾಟದ ಕೆಲಸ ಮಾಡ್ತೀರಾ? ಸಕಲೇಶಪುರ ನಗರನ ಸುಂದರ ಮಾಡಬೇಕು. ಇಲ್ಲಿ ಇಷ್ಟು ಸುಂದರವಾದಂಥ ಊರು, ನದಿ ಇದೆ, ಇಲ್ಲಿ ಬುದ್ಧ ಇದ್ದಾನೆ, ಬಸವನ ಕಟ್ಟಡ ಇದೆ, ಅಂಬೇಡ್ಕರ್ ಕಟ್ಟಡ ಇದೆ, ನಾಡಪ್ರಭು ಕೆಂಪೇಗೌಡರ ಕಟ್ಟಡ ಇದೆ. ಹೋಗಿ ನೋಡ್ರಿ, ಅವೆಲ್ಲ ಎಷ್ಟು ವಿಸ್ತಾರವಾಗಿ ಸ್ವತಂತ್ರವಾಗಿದೆ. ಸ್ವತಂತ್ರವಾದ ಜಾಗದಲ್ಲಿ ಮಾಡಿ ಹುಡುಕಿ. ಇಂಥ ಫುಡ್ ಕೋರ್ಟ್ಗಳು ನಮ್ಗೆ ಬೇಕು, ಬೇಡ ಅಂತ ಹೇಳಲ್ಲ. ಆದರೆ ಈಗಾಗಲೇ ಈ ನಗರದ ಸೌಂದರ್ಯ ಹೊರಟೋಗಿದೆ. ಡೆಪ್ಟಿ ಕಮಿಷನರ್ ಬಂದವರು ಈ ಫುಟ್ಪಾತ್ ಮೇಲೆ ಎಲ್ಲದರಲ್ಲಿ ಗೂಡಂಗಡಿಗಳು, ಹಣ್ಣಿನ ಅಂಗಡಿಗಳು ಮತ್ತು ಹೂವಿನ ಅಂಗಡಿಗಳಿದ್ದು ಅವನ್ನೆಲ್ಲ ಕಿತ್ತಾಕಿ ಒಂದು ಒಳ್ಳೆ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ ಮೇಡಮ್ ಅವರು. ಇದನ್ನು ಉಳಿಸ್ಕೊಳ್ಳೋಣ. ನಾವು ಈಗ ನಿಮ್ಗೆ ಹೇಳೋದು, ಇದನ್ನು ನಿಲ್ಲಿಸ್ರಿ, ಇದನ್ನು ಸ್ಟಾಪ್ ಮಾಡಿ. ಒಂದು ವೇಳೆ ನೀವು ನಿಲ್ಲಿಸ್ಲಿಲ್ಲ ಅಂದರೆ ಜನರೇ ನಿಲ್ಲಿಸ್ತಾರೆ ಕಣ್ರಿ. ಇಲ್ಲಿ ಕೇಳಿ, ಇಲ್ಲೊಬ್ರು ಇದ್ದಾರೆ, ಅವ್ರ ಜೊತೆ ಒಂದು ಮಾತಾಡೋಣ. ಇದರ ಎದುರು ಭಾಗದ ಬಿಲ್ಡಿಂಗಿನ ಓನರು ನಮ್ಮ ಕರ್ಣ ಅವರು ಗುಡ್ ಇವರು ಏನು ಫೋಟೋಗ್ರಾಫರು ಅಷ್ಟೇ ಅಲ್ಲ, ನಾಗರಿಕರು ಅಷ್ಟೇ ಅಲ್ಲ, ಸಕಲೇಶಪುರದ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಅವರು ಬ್ರದರ್ ಒಬ್ಬರು ನಮ್ಮ